ಅಕ್ಕರೆ ಮಗಿಗೆ ಏನ್ ಹೆಸರಿಡ್ಬೇಕು ಅಂತ ನಿರ್ಧಾರ ಮಾಡಿದ್ರ ಹೆಂಗೆ? ಅದು ಮಲ್ಲಿ, ನಾವು ರಾಜ್ಕುಮಾರಿ ಅಂತ ಮಾತಾಡ್ಕೊಂಡಿದ್ವಿ. ಆದ್ರೆ ಇಂಥದ್ದೊಂದು ಹೆಸರಿಡಬೇಕು ಅಂತ ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಗೌತಮ್ ಅವರೇ, ನೀವ್ ಹೇಳಿ, ನಿಮ್ಗೆ ಯಾವ ಹೆಸರು ಇಷ್ಟ? ಆ ಹೆಸರು ಹೇಳೋಣ. ನೀವೇ ಹೇಳಿ. ನಿಮ್ಮ ಆಸೆ ಪ್ರಕಾರನೇ ಗಂಡು ಮಗು ಆಗಿದೆ, ನೀವೇ ಸಜೆಸ್ಟ್ ಮಾಡಿ. ಬಟ್ ನಿಮ್ಮ ಆಸೆ ಪ್ರಕಾರ ಹೆಣ್ಮಗು ಆಗಿಲ್ವಲ್ಲ, ಅದಕ್ಕೆ ನಿಮ್ಗೆ ಇಷ್ಟ ಆಗಿರೋ ಹೆಸರಿಡೋಣ ಅನ್ನೋ ಸೆಂಟಿಮೆಂಟ್ ನನಗೆ. ನನಗೂ ಒಂದು ಸೆಂಟಿಮೆಂಟ್ ಇದೆ. ಏನು? ನಾವಿಬ್ರು ಇಷ್ಟಪಡುವಂತ ಹೆಸರನ್ನ ಮಗುಗೆ ಇಡಬೇಕು ಅಂತ. ಓಕೆ, ಒಂದು ಕೆಲಸ ಮಾಡೋಣ. ನೀವು ನಿಮಗೆ ತೋಚಿದ ಹೆಸರನ್ನ ಒಂದು ಚೀಟಿಯಲ್ಲಿ ಬರೀರಿ, ನಾನು ನನಗೆ ತೋಚಿದ ಹೆಸರನ್ನ ಒಂದು ಚೀಟಿಯಲ್ಲಿ ಬರಿತೀನಿ. ಆಮೇಲೆ ಲಕ್ಕಿ ಡ್ರಾ ಥರ ಒಂದು ಚೀಟಿ ತೆಗೆದು ನೋಡೋಣ, ಯಾವ ಹೆಸರು ಬರುತ್ತೆ ಅದನ್ನೇ ಇಡೋಣ. ಓಕೆ? ಹಾ ಸರಿಯಾಗಿದ್ರೆ ನಾನು ಹೋಗ್ಬಿಟ್ಟು ಡಬ್ಬಿ ಗಿಬ್ಬಿ ಚೀಟಿ ತಗೊಂಡ್ಬಂದ್ಬಿಡ್ತೀನಿ. ಏ ಮಲ್ಲಿ ನಿಂತ್ಕೋ. ಯಾಕೆ ಏನಾಯ್ತು? ಯಾಕೆ ಅರ್ಜೆಂಟ್ ಮಾಡ್ತಾ ಇದೀಯಾ? ಅದೇ ಚೀಟಿ ಬದ್ಬಿಟ್ಟು ಹೆಸೆತ್ಬೇಕಲ್ಲ. ಅಯ್ಯೋ, ಇವತ್ತು ಮಗುನ ತೊಟ್ಲಿಗೆ ಹಾಕೋ ಶಾಸ್ತ್ರ ಅಷ್ಟೇನೆ, ಹೆಸರಿಡೋದು ನಾಮಕರಣ ಮಾಡೋ ದಿವಸ. ಓ ಹೌದಾ? ಕೆಲವೊಂದ್ ಕಡೆ ತೊಟ್ಲು ಶಾಸ್ತ್ರ ಮತ್ತೆ ಹೆಸರಿಡೋ ಶಾಸ್ತ್ರ ಒಟ್ಟಿಗೆ ಮಾಡ್ಬಿಡ್ತಾರಲ್ಲ, ನಾನು ಹಂಗೆ ಅನ್ಕೊಂಡೆ. ಇವತ್ತು ಈ ಶಾಸ್ತ್ರ ನಾಮಕರಣ ದಿವಸ ಅದ್ ಮಾಡೋಣ. ಹಾಗಾದ್ರೆ ಅವತ್ತು ಚೀಟಿ ಎತ್ಬಿಡೋಣ ಬಿಡಿ. ಆಯ್ತು. ಹಾ, ಟೈಮ್ ಆಗತ್ತೆ, ಶಾಸ್ತ್ರ ಶುರು ಮಾಡೋಣ. ಹೆಲ್ಪ್ ಮಾಡು ಮಹಿ, ಭಾರ ಇರ್ಬೋದು. ಹಾಗೆ ಈಗ ಒಂದು ದೃಷ್ಟಿ ಬೊಟ್ಟಿಟ್ಬಿಡು. ಗುಂಡ್ಕಲಿಗೆ ದೃಷ್ಟಿ ಬೊಟ್ಟ? ಹ್ಞೂ, ಅದೇ ಮಗು ಇದ್ದಂಗೆ, ಅದಕ್ಕೆ ದೃಷ್ಟಿ ಆಗಲ್ವೇ? ಆಯ್ತು. ಬರೋ ಜೀವ, ಇವತ್ತಿನ ಎಪಿಸೋಡ್ಗೆ ನೀನೇ ಹೀರೋ, ಸೋದ್ರ ಮಾವನೇ ಹೀರೋ. ಈಗ ಎಲ್ಲ ಶಾಸ್ತ್ರ ಹೇಳ್ಕೊಡ್ತೀನಿ, ಅದ್ರ ಪ್ರಕಾರ ಮಾಡ್ಕೊಂಡು. ಸರಿ. ಈಗ ಗುಂಡ್ಕಲ್ಗೆ ಅರ್ಶಿನ ಕುಂಕುಮ ಇಡು. ತಗೋ, ದಾನಿದ ಬುತ್ತಿನ ತೊಟ್ಲಿಗೆ ಕಟ್ಟು. ಅತ್ತೆ ಏನದು? ಇದು ದಾನಿದ ಬುತ್ತಿ, ಶ್ರೇಷ್ಠ, ಅದಕ್ಕೆ ಕಟ್ಟಿಸ್ತಾರೆ. ಉದ್ಗಡ್ಡಿ ಕೊಡುಮ ಮಲ್ಲಿ. ಗುಂಡ್ಕಲ್ಗೆ ತಗೋ, ಇದು ಆರತಿ ಮಾಡಿ. ಮಲ್ಲಿ, ಕೊಡಮ್ಮ. ಆಹಾ, ಎಲ್ಲ ಕೈ ಇಟ್ಕೊಳ್ಳಿ. ಇಟ್ಕೊಂಡ್ರಾ? ಅತ್ತೆ, ಇದು ತುಂಬಾ ವಿಚಿತ್ರವಾಗಿದೆ. ಈ ಗುಂಡ್ಕಲ್ ಶಾಸ್ತ್ರದಿಂದ ಇರೋ ಲಾಜಿಕ್ ಏನು? ಮೊದ್ಲೆಲ್ಲ ಈ ತರ ತೊಟ್ಲಿರ್ತಾ ಇರ್ಲಿಲ್ವಲ್ಲಪ್ಪ, ಪಂಚೆನೋ ಸೀರೆನೋ ಕಟ್ಟೋರು. ಆಗ ಈ ಗುಂಡ್ಕಲ್ಲಿಟ್ಟು ಮಗು ವೇಟ್ ತಡೀತಾ ಇಲ್ವಾ ಅಂತ ನೋಡ್ತಾ ಇದ್ರು. ಆಮೇಲೆ ತೊಟ್ಲಲ್ಲಿರೋ ಮಗು ಗುಂಡ್ಕಲ್ಲಷ್ಟೇ ಗಟ್ಟಿ ಆಗ್ಲಿ ಅಂತ ಈ ಶಾಸ್ತ್ರನ ಹಂಗೆ ಕಂಟಿನ್ಯೂ ಮಾಡೋದು. ಓಕೆ, ಸೊ ತಿಳ್ಕೊಳ್ಳೋದು ತುಂಬಾನೇ ಇದೆ. ಹೌದು ಮತ್ತೆ. ಹಾ, ಈಗ ಜೀವ ನಡಿ, ಅಕ್ಕನ ಪಕ್ಕ ಕುತ್ಕೋ. ಭೂಮಿ, ಮಗುನ ಸೋದ್ರ ಮಾವನ ಕೈಲಿ ಕೊಡಮ್ಮ. ಅವನೇ ಮೊದಲು ಸಕ್ಕರೆ ತಿನ್ನಿಸ್ಬೇಕು. ಸೋದ್ರ ಮಾವನ ಅಧಿಕಾರ ಇದು. ಮಾ, ಮಗುಗಿದೆಲ್ಲ ಜೀರ್ಣ ಆಗತ್ತಾ? ಜೀರ್ಣ ಆಗದೆ ಹೋದ್ರೆ ಈ ಶಾಸ್ತ್ರ ಮಾಡ್ತಿದ್ರ? ಪೂರ್ತಿನ ತಿನ್ನಿಸ್ತಾರೆ. ಶಾಸ್ತ್ರ ಕಣೆ, ತುಪ್ತಾಗಿ ಏನ್ ಕಾಳಜಿ ನೋಡಿ ಆಗ್ಲಿ. ಚೂರೇ ಚೂರು ತಗೊಂಡು ಸುಮ್ಮನೆ ಆ ತುಟ್ಟಿಗಿಡು.
ಈಗ ಅಮ್ಮಮ್ಮ, ಈಗ ಅಮ್ಮ. ಸಾಕಲ್ವಾ? ಇನ್ನೆಲ್ಲರೂ ತಿನ್ಸಿದ್ರೆ ಭೂಮಿಗೆ ಟೆನ್ಷನ್ ಆಗ್ಬಿಡುತ್ತೆ. ಸರಿ, ಈಗ ಮಗು ಕರ್ಕೊಂಬ. ಸೋದ್ರ ಮಾವನೇ ಫಸ್ಟ್ ತೊಟ್ಲಲ್ಲಿ ಮಲಗಿಸ್ಬೇಕು, ಆಯ್ತಾ? ಅತ್ತೆ, ಒಂದ್ ನಿಮಿಷ. ನಾನು ಆವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಏನೇ ಶಾಸ್ತ್ರ ಮಾಡ್ಬೇಕು ಅಂದ್ರು ಸೋದ್ರ ಮಾವ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಸೋದತ್ತಗೇನು ಬೆಲೆನೇ ಇಲ್ವಾ? ನಾನೇನು ಶಾಸ್ತ್ರ ಮಾಡ್ಲೇಬಾರ್ದಾ? ನನ್ಗದೆಲ್ಲ ಗೊತ್ತಿಲ್ಲ. ನಾನು ಏನಾದ್ರು ಶಾಸ್ತ್ರ ಮಾಡ್ಬೇಕಷ್ಟೆ. ಹಾ, ಮಗುನ ಫಸ್ಟ್ ನಾನೇ ತೊಟ್ಲಲ್ಲಿ ಮಲಗಿಸ. ಸರಿ ಬಾ, ಸೋದ್ರ ಮಾವನ ಜೊತೆ ಸೋದರತ್ತೇನು ಮಲಗಿಸಿದ್ರಾಯ್ತು. ಕರ್ಕೊಂಬ. ದಿಸ್ ಇಸ್ ಪರ್ಫೆಕ್ಟ್. ಕೊಡು. ಬನ್ನಿ, ಎಲ್ಲರೂ ತೊಟ್ಲು ತಗೋಣ. ಬನ್ನಿ, ನಿಧಾನಕ್ಕೆ ಮಲಗಿಸಿ. ಎಲ್ರು ಬನ್ನಿ. ಅಪ್ಪ ಅಮ್ಮನ ಮಧ್ಯ ಬಿಡ್ರಪ್ಪ. ಬನ್ನಿ ಬನ್ನಿ. ಮಾಧವ ಮಾಮವದೇವ, ಮಾಧವ ಮಾಮವದೇವ, ಕೃಷ್ಣ ಯಾದವ ಕೃಷ್ಣ ಯದುಕುಲ ಕೃಷ್ಣ, ಮಾಧವ ಮಾಮವದೇವ, ಕೃಷ್ಣ ಯಾದವ ಕೃಷ್ಣ ಯದುಕುಲ ಕೃಷ್ಣ, ಮಾಧವ ಮಾಮವದೇವ, ಕೃಷ್ಣ ಸಾಧು ಜನಾಧಾರ, ಕೃಷ್ಣ ಸಾಧು ಜನಾಧಾರ, ಸಾರ್ವಭೌಮ. ಸುಧಾ ಇಲ್ಲೇ? ಸಾಧು ಮೇಡಮ್, ನಾನು ಹೋಗಿ ಕರ್ಕೊಂಬರ್ತೀನಿ. ಸಾರ್ವಭೌಮ, ಸಾಧು ಜನಾಧಾರ, ಸಾರ್ವಭೌಮ, ಮಾಧವ ಮಾಮವದೇವ. ಯಾಕೆ ಬಂದೆ? ನನಗೆ ನನ್ನ ಮಗು ಬೇಕು. ನಾನು ಕೊಡಲ್ಲ. ಕೊಡಲ್ಲ ಅಂದ್ರೆ ನಾನ್ ಬಿಡೋದಿಲ್ಲ. ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ಯಾಕೆ ಫ್ರೆಂಡ್ ಕರೆದ್ರಿ? ಪುಟ್ಟಿ, ನಾನು ನಿನ್ನ ಹತ್ರ ಏನೋ ಕೇಳ್ತೀನಿ, ಹೇಳ್ತೀಯಾ? ಏನು? ಅಮ್ಮ ಯಾಕೆ ಇವತ್ತು ಒಂಥರ ಇದ್ದಾರೆ? ಏನಾಯ್ತು? ಯಾಕೆ ಅಷ್ಟೊಂದು ಡಲ್ ಆಗಿದ್ದಾರೆ? ಡಲ್ಲಾಗಿಲ್ಲ, ಅಳ್ತಿದ್ದಾರೆ. ಅಳ್ತಿದಾರಾ? ಯಾಕೆ ಪುಟ್ಟಿ? ಇವತ್ತು ನಮ್ಮ ಅಪ್ಪ ಸ್ಕೂಲ್ ಹತ್ರ ಬಂದಿದ್ರು, ಅದಕ್ಕೆ. ಏನು? ಅಪ್ಪನ? ಅಲ್ಲ, ಅಪ್ಪ ಬಂದಿದ್ರೆ ನಿಮ್ಮಮ್ಮ ಯಾಕೆ ಅಳ್ಬೇಕು? ಅವರು ತುಂಬಾ ಕೆಟ್ಟವರು. ಅವ್ರನ್ನ ನೋಡಿದ್ರೇನೆ ಭಯ ಆಗುತ್ತೆ, ಅಷ್ಟು ಕೆಟ್ಟವರು. ಹೌದಾ? ಅವರು ಅಮ್ಮಂಗೆ ಬೈತಾರೆ, ಹೊಡಿತಾರೆ, ತುಂಬಾ ಕಷ್ಟ ಕೊಡ್ತಾರೆ. ಹೌದಾ? ನಿಮ್ಮಪ್ಪ ಸ್ಕೂಲ್ ಹತ್ರ ಬಂದಿದ್ರಾ? ನಿಮ್ಮಪ್ಪ ಅಷ್ಟೊಂದು ಕೆಟ್ಟವ್ರಾ? ಅದಕ್ಕೆ ಅಮ್ಮಂಗೆ ಅವ್ರನ್ನ ಕಂಡ್ರೆ ಭಯ. ಪಾಪ ಅಮ್ಮ ಏನೂ ಮಾತಾಡ್ತಾನೆ ಇಲ್ಲ, ಕುತ್ಕೊಂಡು ಅಳ್ತಿದ್ದಾರೆ. ಅವರೆಲ್ಲ ನೋಡಿದ್ರೆ ನನಗೂ ಅಳು ಬರುತ್ತೆ, ತುಂಬಾನೇ ಬೇಜಾರಾಗುತ್ತೆ ಫ್ರೆಂಡ್. ಸರಿ ಪುಟ, ನಾನು ಕೇಳಿದ್ನ ಅಮ್ಮನ ಹತ್ರ ಹೇಳಬೇಡ, ಆಮೇಲೆ ಅವ್ರು ಇನ್ನೂ ನೊಂದ್ಕೋತಾರೆ, ಆಯ್ತಾ? ಹೇಳಲ್ಲ, ಪಾಪ ಅಮ್ಮ ಬೇಜಾರು ಮಾಡ್ಕೋಬಾರ್ದು. ಹೌದು ಪುಟ, ನಿಮ್ಮಮ್ಮ ತುಂಬ ಒಳ್ಳೆಯವರು. ಅವ್ರು ಯಾವಾಗೂ ಖುಷಿಯಾಗಿರಬೇಕು,
ಚೆನ್ನಾಗಿರಬೇಕು ಅಷ್ಟೇ ನಾನು ಕೂಡ ಬಯಸೋದು. ಅಷ್ಟು ಒಳ್ಳೆಯವ್ರಿಗೆ ದೇವ್ರು ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೋ. ಸರಿ ನಡಿ, ಅಮ್ಮನ್ನ ಕೆಳಗಡೆ ಫಂಕ್ಷನ್ ನಡೀತಿದ್ಯಲ್ಲ ಅಲ್ಲಿ ಕರ್ಕೊಂಡು ಹೋಗೋಣ, ಸರಿನಾ? ಬಾ ನಡಿ. ಮೇಡಮ್, ಇಲ್ಲೇನು ಮಾಡ್ತಿದ್ದೀರಾ? ಕೆಳಗಡೆ ಶಾಸ್ತ್ರ ನಡೀತಿದೆ, ಎಲ್ಲರೂ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಮೇಡಮ್, ಹೋಗೋಣ. ಮಹಿ ಇಷ್ಟ ಆಗ್ಬಿಟ್ಟಿದೆ ಅವಳಿಗೆ. ಪಾಪು, ಶಾಸ್ತ್ರ ಇಲ್ಲಿ ನಡೀತಾ ಇದೆ, ಎಲ್ಲೋಗಿದ್ದೆ? ಲಚ್ಚಿಗೆ ರೆಡಿ ಮಾಡ್ತಿದ್ದಣ್ಣ. ಆಹಾ, ಏನಮ್ಮ ಸುಧಾ, ನೀನು ಮಗು ಸೋದ್ರತ್ತೆ, ಎಲ್ಲರೂ ಶಾಸ್ತ್ರ ಮಾಡಾಯ್ತು. ಹೋಗು, ನೀನು ಸಕ್ಕರೆ ತಿನ್ನಿಸಿ ತೊಟ್ಲು ತುಪ್ಪ. ಒಳಗೆ ಬರ್ಬೋದಾ? ಪುಟ ಪುಟ ಬಾಕಂದ. ಪುಟ ಯಾಕಂಗೆ ಬಚ್ಚಿಟ್ಕೊಳ್ತಿದ್ಯಾ? ಬಾ ಪುಟ. ಬೈಲ್ ಪುಟ. ಹಲೋ, ಯಾರು ನೀವು? ಸಾರಿ, ಬಹುಶಃ ಸುಧಾ ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳಿಲ್ಲ ಅನ್ಸುತ್ತೆ. ಯಾಕೆ ಸುಧಾ ನನ್ನ ಬಗ್ಗೆ ಹೇಳಿಲ್ವಾ? ಇಲ್ಲಿ ಯಾರಿಗೂ ಹೇಳಿಲ್ವಾ? ಓ, ಅರ್ಥ ಆಯ್ತು. ನಾನೇ ಪರಿಚಯ ಮಾಡ್ಕೊಳ್ತೀನಿ ಬಿಡು. ಸರ್ ನಮಸ್ತೆ, ನನ್ನ ಹೆಸರು ನಟರಾಜ್ ಅಂತ. ನಾನು ಸುಧನ್ ಗಂಡ. ಯಾರೂ ಗಾಬರಿ ಆಗ್ಬಿಡಿ. ಇದೇನಪ್ಪ ಇಷ್ಟು ದಿನ ಇಲ್ದನು ಇದಕ್ಕಿದಾಗೆ ಬಂದಿದ್ದಾನೆ, ಏನು ತೊಂದರೆ ಕೊಡ್ತಾನೋ ಅಂತ ಯೋಚನೆ ಮಾಡ್ಬಿಡಿ. ನಾನು ಯಾರಿಗೂ ತೊಂದರೆ ಕೊಡಲ್ಲ, ತೊಂದರೆ ಕೊಡೋ ಕ್ಯಾರೆಕ್ಟ್ರೂ ನಂದಲ್ಲ. ನನ್ನ ಮಗಳು ಸರ್, ನನ್ನ ಕಂದ, ನಾನು ಎತ್ತಾಡ್ಸಿದ ಕೂಸು ತುಂಬ ನೆನಪಾದ್ಲು ಸರ್. ಅದಕ್ಕೆ ಅವಳು ನೆನೆಸ್ಕೊಂಡು ಇಲ್ಲಿಗೆ ಬಂದೆ. ಏನು ಸುಧಾ, ದೊಡ್ಡ ಮನೆ ಸೇರಿದ ತಕ್ಷಣ ಗಂಡನೇ ಮರ್ತು ಬಿಡೋದಾ? ಅಲ್ಲ, ಇಂಥ ಕಡೆ ಸೇರ್ಕೊಂಡಿದ್ದೀನಿ ಅಂತ ಒಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ನಾನು ನಿನ್ನನ್ನು ಎಲ್ಲೆಲ್ಲಿ ಹುಡುಕಿದ್ದೀನಿ ಗೊತ್ತಾ? ಇಡೀ ಬೆಂಗಳೂರನ್ನೇ ಜಾಲಾಡಿದ್ದೀನಿ. ನಿನಗೆ ಗೊತ್ತು ತಾನೆ ನೀನು ಅಂದರೆ, ನನ್ನ ಮಗಳು ಅಂದರೆ ನನಗೆ ಎಷ್ಟು ಪ್ರೀತಿ ಅಂತ. ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿ ಜೈಲಿಗೆ ಹೋದ ಅಂದ ಮಾತ್ರಕ್ಕೆ ನಿನಗೆ ಗಂಡನೇ ಬೇಡವಾದ್ನ? ಆಗಿದ್ದಾಯ್ತು, ಬಾ ಹೋಗೋಣ. ಓ, ಬರಲ್ವಾ? ಸರಿ ಬಿಡು, ನಾನು ನಿನಗೆ ಬಲವಂತ ಮಾಡಲ್ಲ.
ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಲಚ್ಚಿ ಲಚ್ಚಿ ಬಾ ಪುಟ. ಪುಟಿ ಬಾ ಪುಟಿ ಬಾ, ಅಪ್ಪ ಕರೀತದನ್ ಬಾ ಪುಟಿ. ಓ ಮಗುಗೂ ನಿನ್ ಬುದ್ಧಿನೇ ಹೇಳ್ಕೊಟ್ಟಿದ್ಯಾ? ಇರ್ಲಿ ಬಿಡು ಸರ್, ಪ್ಲೀಸ್ ಸರ್, ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್. ದಯವಿಟ್ಟು ನನ್ನ ಮಗಳು ನನ್ನ ಜೊತೆ ಕಳಿಸ್ಕೊಡಿ ಸರ್, ಪ್ಲೀಸ್ ಸರ್. ಸರ್, ನಾನು ತುಂಬ ದೂರದಿಂದ ಬಂದಿದ್ದೀನಿ, ತುಂಬ ಬೇಜಾರಲ್ಲಿದ್ದೀನಿ. ದಯವಿಟ್ಟು ಇನ್ನಷ್ಟು ನೋವು ಕೊಡ್ಬೇಡಿ ಪ್ಲೀಸ್ ಸರ್. ಪ್ಲೀಸ್ ಸರ್, ನಿಮ್ಮನ್ನು ದಮ್ಮಯ್ಯ ಅಂತೀನಿ. ನನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡಿ ಸರ್, ಪ್ಲೀಸ್. ಒಂದು ನಿಮಿಷ ಇರ್ರಿ. ಸುಧಾ, ಮಿಸ್ಟರ್, ಇಷ್ಟು ದಿವಸ ನಿಮಗೆ ಮಗಳು ಹೆಂಡತಿ ಯಾರು ನೆನಪಾಗ್ಲಿಲ್ವಾ? ಎಲ್ಲಿದ್ದು ಇಷ್ಟು ದಿವಸ? ಅವಳು ಜೀವನ ನಡೆಸೋದಕ್ಕೆ ಕಷ್ಟಪಡ್ತಾ ಇದ್ದಾಗ, ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾಗ, ಸಂಸಾರನ ಹೇಗಪ್ಪ ನಡೆಸೋದು ಅಂತ ಕಂಗಾಲಾಗಿದ್ದಾಗ ಎಲ್ಲಿದ್ರಿ ನೀವು? ಕೂಲಿ ನಾಲಿ ಮಾಡಿ ಅವಳ ಮಗಳನ್ನ ಸಾಕ್ತಾ ಇರ್ಬೇಕಾದ್ರೆ ನೀವು ಅವಳ ಹತ್ರನೂ ಸುಳಿಲಿಲ್ಲ. ನಿಮ್ಗೆ ಸಂಸಾರ ಬೇಕಾಗಿರ್ಲಿಲ್ಲ. ಈಗ ಏಕಾಏಕಿ ಬಂದು ಅವಳನ್ನ ಕಳಿಸ್ಕೊಡಿದ್ರೆ ನಾವು ಕಳಿಸ್ಕೊಡ್ಬೇಕಾ? ನಿಮ್ಗೆ ಮಗಳು ಮಾತ್ರ ಬೇಕು, ಜವಾಬ್ದಾರಿ ಬೇಡಲ್ಲ? ಇದೇನು ಸರ್ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನೇ ನಿಮ್ಮ ಮಗನ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಾನು ನನ್ನ ಸ್ವಂತ ಮಗನ ಕಳಿಸ್ಕೊಡಿ ಅಂತ ಕೇಳ್ತಾ ಇರೋದು. ಯಾರು ಒಪ್ಲಿ ಬಿಡ್ಲಿ, ಅವಳು ನನ್ನ ಮಗಳು, ನನ್ನ ರಕ್ತ, ಅವಳು ನನಗೆ ಬೇಕೇ ಬೇಕು. ಲಚ್ಚಿ, ಹಲೋ ಮಿಸ್ಟರ್, ಹೇಳ್ದೆ ಕೇಳದೆ ಒಳಗಡೆ ಬಂದು ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನೀವು ಕೇಳಿದ ತಕ್ಷಣ ಕಳಿಸ್ಕೊಡಕ್ಕಾಗಲ್ಲ. ಅವಳು ನಿಮ್ಮ ಮಗಳು ಮಾತ್ರ ಅಲ್ಲ, ಸುಧಾಗೂ ಮಗಳು. ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿ ಬೆಳೆಸಿದಾಳೆ. ಹಾಗೆ ನೋಡಿದ್ರೆ ನಿಮ್ಗಿಂತ ಜಾಸ್ತಿ ಅವಳಿಗೆ ಹಕ್ಕಿದೆ. ಮೊದಲು ಸುಧಾ ಹತ್ರ ಮಾತಾಡ್ತೀನಿ, ಅವಳ ನಿರ್ಧಾರ ಏನು ಅಂತ ತಿಳ್ಕೊಂಡು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಈಗ ನೀವು ಹೋಗ್ಬೋದು. ಹೊರಡ್ರಿ. ರೀ, ಏನ್ ಮಾಡ್ತಾ ಇದ್ದೀರಾ? ಏನು ಮಾಡಲ್ಲ, ಸುಮ್ಮನಿರ್ರಿ. ಬನ್ನಿ ಈ ಕಡೆ. ಏನ್ರಿ, ನಿಮ್ಮ ಮಗು ಹತ್ರ ಹೋಗಿದ ತಕ್ಷಣ ನಿಮ್ಮ ಜೀವನ ಹೋಗಿ ತರ ಆಡ್ತಿದ್ದೀರಾ? ಇನ್ನು ನಾನು ನನ್ನ ಮಗುನ ದೂರ ಮಾಡಿಕೊಂಡು ನಾನೇ ಹೀಗಿರ್ಬೇಕು? ಸ್ವಲ್ಪ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ನೋಡಿ. ನೋಡಿ, ಗೊತ್ತೋ ಗೊತ್ತಿಲ್ಲೇನೋ ಏನೋ ತಪ್ಪು ಮಾಡಿದ್ದೀನಿ, ಅದನ್ನು ನಾನು ಒಪ್ಕೊಂತೀನಿ. ಆದರೆ ಮಗಳು ಮಗಳೇ ಅಲ್ವಾ? ಅವಳ ಮೇಲೆ ನನಗೆ ಪ್ರೀತಿ ಇರುತ್ತೆ ಅಲ್ವಾ? ಹಾಗಿರುವಾಗ ಅವಳನ್ನ ಬಿಟ್ಟು ನಾನು ಹೇಗಿರ್ಲಿ ಹೇಳಿ? ನಾನು ಅವಳ ಅಪ್ಪ ಅನ್ನೋದು ಅವಳ ರಕ್ತದಲ್ಲೇ ಇದೆ. ಹಾಗಿರುವಾಗ ನಮ್ಮಿಬ್ರನ್ನ ನೀವು ಹೇಗೆ ದೂರ ಮಾಡ್ತೀರಾ? ಚೆನ್ನಾಗಿ ಯೋಚನೆ ಮಾಡಿ ಸರ್. ಮತ್ತೆ ಬರ್ತೀನಿ. ಆಗ್ಲಾದರೂ ನನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡಿ. ತಂದೆ ಮಗಳನ್ನ ಒಂದ್ ಮಾಡಿರೋ ಪುಣ್ಯ ನಿಮಗೆ ಸಿಗುತ್ತೆ. ನಾನಿನ್ನು ಹೊಡ್ತೀನಿ. ನಾನು ಯಾರಿಗೂ ತೊಂದರೆ ಕೊಡಲ್ಲ. ಬಾಯ್ ಪುಟ್ಟ. ಬರ್ತೀನಿ. ಏನಾಗಿಲ್ಲ ಕಣೆ.
ಅಯ್ಯೋ ಕಂದ ಹೆದರ್ಕೋಬೇಡ ನೋಡು ಗುಂಡು ಅಲ್ಲೇ ಇದನ್ನ ನೋಡು ಹೆದರ್ಕೋಬಾರ್ದು ಕಂದ ಆಯ್ತಾಯ್ತು ಏನಾಗಿಲ್ಲ ನೋಡು ಗುಂಡ ಅಲ್ಲೇ ಇದನ್ನ ನೋಡು ಭೂಮಿಕಾ ಅವ್ರು ಇಷ್ಟಕ್ಕೆ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಒಂದು ಮಗು ಕಳೆದೋಗಿದೆ ಅಂತ ವಿಷಯ ಗೊತ್ತಾದ್ರೆ ಅವ್ರು ಹೇಗೆ ಹಾಕ್ಬೇಡ. ಅವ್ರಿಗೆ ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ಖಂಡಿತ ಇಲ್ಲ. ಹೌದತ್ಗೆ ಅವನೇ ನನ್ನ ಗಂಡ, ಹೆಸರಿಗಷ್ಟೇ ಗಂಡ. ಆದ್ರೆ ಆ ಜಾಗಕ್ಕೆ ತಕ್ಕನಾಗೆ ಅವನು ಯಾವತ್ತೂ ಇರಲಿಲ್ಲ. ನಾನು ಅವನನ್ನು ಅವನು ಅಂತಾನೆ ಮಾತಾಡ್ತೀನಿ. ಯಾಕೆಂದ್ರೆ ಆ ಮನುಷ್ಯನ ಬಗ್ಗೆ ನನಗೆ ಎಳ್ಳಷ್ಟು ಗೌರವ ಇಲ್ಲ. ಅವನದನ್ನ ಉಳಿಸ್ಕೊಂಡಿಲ್ಲ. ಇವಾಗ ನೀವು ನೋಡಿದ್ರಲ್ವಾ, ಅದು ನಿಜ ಅಲ್ಲ. ಅದ್ಗೆ ಅವನು ಹೀಗಿಲ್ಲ, ಬೇರೆ ಥರನೇ ಇದ್ದಾನೆ. ತಂದೆ ಮಗಳನ್ನ ಒಂದ್ ಮಾಡಿರೋ ಪುಣ್ಯ ನಿಮಗೆ ಸಿಗುತ್ತೆ.